ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET 2026 ಒಂದಿಷ್ಟು ಮಾಹಿತಿಯನ್ನು ನಿಮಗೋಸ್ಕರ ತರ್ತಿದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ KSETನ ಎಲ್ಲ ವೀಡಿಯೋಗಳು ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಿ ಹಿಂದಿನ ವರ್ಷದ್ದು. ಸೊ ಈ ವರ್ಷನೂ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರೋ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET 2026 ನೋಟಿಫಿಕೇಷನ್ ಈಗಾಗಲೇ ಹೊರಗಡೆ ಬಂದಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಮಗೆ ಈಗಾಗಲೇ ಮಾಹಿತಿಗಳು ಸಿಕ್ಕಿವೆ. ಸೊ ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೋ ಅವರಿಗೆ ಪ್ರಿಪರೇಷನ್ಗೆ ಒಂದಿಷ್ಟು ಟಿಪ್ಸನ್ನು ಕೊಡ್ತಿದ್ದೀನಿ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ನೀವು ಪ್ರಿಪೇರ್ ಆಗಬೇಕಿದ್ರೆ ನಿಮಗೆ ಪ್ರಾಪರ್ ಆದ ಸಿಲೆಬಸ್ ಬೇಕು. ಸೊ ಸಿಲೆಬಸ್ ಎಲ್ಲಿ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ಎಲ್ಲರೂ ನನಗೂ ಕಮೆಂಟ್ ಮಾಡಿದರು ಸಿಲೆಬಸ್ ಸಿಗ್ತಿಲ್ಲ ಅಂತ. ಸೊ ಅದರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸೊ ನೀವು ಗೂಗಲ್ಗೆ ಹೋಗ್ಬಿಟ್ಟು ನೀವೇನು ಮಾಡಬೇಕು, KSET 2026 ಟೈಪ್ ಮಾಡಬೇಕು. ಸೊ ಟೈಪ್ ಮಾಡುವಾಗ ನಿಮಗೇನು ಬರುತ್ತೆ, ಲಿಂಕ್ ಸಿಗುತ್ತೆ ನಿಮಗೆ. ಸೊ ಈ ಲಿಂಕ್ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KSET 2026 KE ಹೋಮ್ ಅಂತದೆ. ಅದರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೊ ನೋಡಿ, ಸೊ KSET ಇಲ್ಲಿ ಕೊಟ್ಟಿದ್ದಾರೆ, ಅಧಿಸೂಚನೆ ಕೊಟ್ಟಿದ್ದಾರೆ ನಿಮಗೆ. ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಟಿಫಿಕೇಷನನ್ನು ನಿಮಗೆ ಫುಲ್ ನೋಟಿಫಿಕೇಷನ್ ಏನು 10 ತಾರೀಕಿಗೆ ಬಿಟ್ಟಿದ್ರೋ ಆ ನೋಟಿಫಿಕೇಷನ್ ನಿಮಗೆ ಫುಲ್ಲಾಗಿ ಇಲ್ಲಿ ಸಿಗುತ್ತೆ. ನೆಕ್ಸ್ಟು KSET ಅರ್ಜಿ ಲಿಂಕ್, ನೀವು ಅರ್ಜಿ ಹಾಕೋದಿದ್ರೆ ಅರ್ಜಿ ಲಿಂಕು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಅಧಿಸೂಚನೆ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಧಿಸೂಚನೆ ಓಪನ್ ಆಗುತ್ತೆ. ನಿಮಗೆ ನೋಟಿಫಿಕೇಷನ್ ಏನು ಕೊಟ್ಟಿದ್ರು KEಯಿಂದ 10 ಪೇಜಸ್ ಅದು ನಿಮಗೆ ಹಾಗೆ ಓಪನ್ ಆಗುತ್ತೆ. ನೀವು ಮತ್ತು ಅರ್ಜಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅರ್ಜಿ ಲಿಂಕ್ ಓಪನ್ ಆಗುತ್ತೆ. ಸೊ ಇದನ್ನು ನೋಡ್ಕೊಳ್ಳಿ. ಮತ್ತು ಈ ಅರ್ಜಿ ಹೇಗೆ ಹಾಕಬೇಕು ಅನ್ನೋದ್ರ ಏನಾದರೂ ಡೌಟ್ ಇದ್ದರೆ ನೀವು ನಮಗೆ ಕಮೆಂಟ್ ಮಾಡ್ಬೋದು. ನಿಮಗೆ 19ನೇ ತಾರೀಕಿಗೆ ನಿಮಗೆ KSET ಅವರು ಸಿಲೆಬಸ್ ಬಿಟ್ಟಿದ್ದಾರೆ ನೋಡಿ. ಸೊ ಪರ್ಫಾರ್ಮಿಂಗ್ ಆರ್ಟ್ಸ್ ಸಬ್ಜೆಕ್ಟ್ ಸಿಲೆಬಸ್, ಮ್ಯೂಸಿಕ್ ಸಬ್ಜೆಕ್ಟ್ ಸಿಲೆಬಸ್, ಇಂಗ್ಲೀಷ್ ವಿಷಯದ ಸಿಲೆಬಸ್, ಮಹಿಳಾ ಅಧ್ಯಯನ ವಿಷಯ, ಉರ್ದು, ದೃಶ್ಯಕಲೆ, ಪ್ರವಾಸೋದ್ಯಮ, ಕಾನೂನು, ಇತಿಹಾಸ, ಸಾಮಾನ್ಯ ವಿಷಯ ಪಠ್ಯಕ್ರಮ, ವಾಣಿಜ್ಯ ವಿಷಯ, ಕನ್ನಡ ವಿಷಯ, ಅರ್ಥಶಾಸ್ತ್ರ, ತತ್ವಶಾಸ್ತ್ರ, ಭೂಗೋಳಶಾಸ್ತ್ರ, ಹಿಂದಿ, ಶಿಕ್ಷಣ ವಿಷಯ, ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಷಯ, ಕಂಪ್ಯೂಟರ್ ಸೈನ್ಸ್ ಮತ್ತು ಅಪ್ಲಿಕೇಶನ್, ರಾಸಾಯನಿಕ ವಿಜ್ಞಾನ ವಿಷಯ, ಪರಿಸರ ವಿಜ್ಞಾನ ವಿಷಯ, ಗೃಹ ವಿಜ್ಞಾನ, ವಿದ್ಯುನ್ಮಾನ ವಿಜ್ಞಾನ, ಭೂವಿಜ್ಞಾನ, ಜೀವವಿಜ್ಞಾನ, ನಿರ್ವಹಣಾ ವಿಷಯ, ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ, ಗಣಿತ, ಜಾನಪದ, ದೈಹಿಕ ಶಿಕ್ಷಣ, ಭೌತಿಕ ವಿಜ್ಞಾನ, ರಾಜ್ಯಶಾಸ್ತ್ರ, ಮನೋವಿಜ್ಞಾನ, ಸಾರ್ವಜನಿಕ ಆಡಳಿತ, ಅಪರಾಧಶಾಸ್ತ್ರ, ಸಂಸ್ಕೃತ, ಸಮಾಜ ಕಾರ್ಯಶಾಸ್ತ್ರ, ಸಮಾಜಶಾಸ್ತ್ರ, ಈ ಥರ ಬೇರೆ ಬೇರೆ ಯಾವ ಸಬ್ಜೆಕ್ಟಿಗೆ ನೀವು ಅಪ್ಲೈ ಮಾಡಬೇಕಂತಿದ್ದೀರೋ ಅಥವಾ ಯಾವ ಸಬ್ಜೆಕ್ಟಲ್ಲಿ ನೀವು KSET ಎಕ್ಸಾಮ್ ಬರೀಬೇಕು ಅಂತಿದ್ದೀರೋ ಅವರಿಗೆಲ್ಲ ನಿಮಗೆ ಇಲ್ಲಿ ಏನು ಸಿಗುತ್ತೆ, ಸಿಲೆಬಸ್ ಸಿಗುತ್ತೆ. ಸೊ ಇದರಲ್ಲಿ ಸಾಮಾನ್ಯ ವಿಷಯ ಅಂತ ಕೊಟ್ಟಿದ್ದಾರೆ, ಸಾಮಾನ್ಯ ವಿಷಯದ ಪಠ್ಯಕ್ರಮ ಅಂತ ಕೊಟ್ಟಿದ್ದಾರೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿದಾಗ ನಮ್ಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ಜನರಲ್ ಪೇಪರ್ ಆನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಏನಿದೆಯೋ ಸೊ ಅದರ ನಿಮಗೆ ಸಿಲೆಬಸ್ ಸಿಗುತ್ತೆ. ಸೊ ನೋಡಿ ಇಲ್ಲಿ ಸಿಲೆಬಸ್ ಕೊಟ್ಟಿದ್ದಾರೆ. ಸೊ ರಿಸರ್ಚ್ ಆಪ್ಟಿಟ್ಯೂಡ್ ಇರ್ಬೋದು, ಕಾಂಪ್ರಿಹೆನ್ಷನ್ ಇರ್ಬೋದು, ಕಮ್ಯುನಿಕೇಷನ್ ಇರ್ಬೋದು, ಇದರ ಬಗ್ಗೆ ಮ್ಯಾಥಮೆಟಿಕಲ್ ರೀಸನಿಂಗ್ ಆಪ್ಟಿಟ್ಯೂಡ್ ಇರ್ಬೋದು, ಲಾಜಿಕಲ್ ರೀಸನಿಂಗ್ ಇರ್ಬೋದು, ಇದರ ಬಗ್ಗೆ ಎಲ್ಲ ನಿಮಗೆ ಇಲ್ಲಿ ಇನ್ ಡೀಟೇಲ್ ಆದ 5 ಪೇಜಸ್ ಸಿಲೆಬಸ್ ಸಿಗುತ್ತೆ. ಸೊ ಇದು ನೀವು ಸಾಮಾನ್ಯ ವಿಷಯ ಅಂತಿದೆ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡಾಗ ಸಿಗುತ್ತೆ ನಿಮಗೆ. ಸೊ ಇದರ ಲಿಂಕ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ ಲಿಂಕನ್ನು. ನೀವು ಅದರ ವೇಯಲ್ಲಿ ನೀವು ಹೋಗಿ ಕಲೆಕ್ಟ್ ಮಾಡ್ಕೋಬೋದು. ಅದರ ಜೊತೆಗೆ ನಾನು ವಾಣಿಜ್ಯ ವಿಷಯದಲ್ಲಿ ಪಾಸ್ ಆಗಿದ್ದೆ 2023. ಸೊ ಅದೇ ವಿಷಯಕ್ಕೆ ನಾನು ಇವಾಗ ಕ್ಲಿಕ್ ಮಾಡ್ತಿದ್ದೆ ನೋಡಿ. ವಾಣಿಜ್ಯ ವಿಷಯ ಬರೆಯೋರು ಯಾವುದೆಲ್ಲ ಇದೆ ಸಬ್ಜೆಕ್ಟು, ಯಾವುದನ್ನು ಓದ್ಕೋಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ವೇಯಲ್ಲಿ ನೀವು ಸ್ಟಡಿ ಮಾಡ್ತಾ ಹೋದರೆ, ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡ್ತಾ ಹೋದರೆ ನಿಮಗೆ ಈಸಿಯಾಗಿ KSET 2026 ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೋಬೋದು. ಸೊ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರೋ ಯಾರಿಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ನಮಗೆ ಕಮೆಂಟ್ ಮಾಡಿ. ನಿಮಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇನ್ನೇನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ವಿಡಿಯೋ ಮೂಲಕ ನಿಮಗೆ ತಿಳಿಸ್ತೀವಿ. ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.